ಎಸ್ ಸರ್ ನಮಸ್ಕಾರ. ಈಗ ತಾವೇನರು ಕೂಡ ನೋಡಿರ್ತೀರಾ ನಿನ್ನೆ ಒಂದು ಕಾರ್ಯಾಚರಣೆ ಯಾವ ರೀತಿ ಇತ್ತು ಅಂತ. ರೇಡಿಯೋ ಕಾಲರ್ ನಿನ್ನೆ ಅಳವಡಿಸಿ ಅದೇ ಒಂದು ಭಾಗದಲ್ಲೇ ಬಿಟ್ಟಿದ್ದಾರೆ. ಇವತ್ತು ಕೂಡ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಇವತ್ತಿನ ಕಾರ್ಯಾಚರಣೆ ಏನು ಅಂದ್ರೆ ಕಾಡಾನೆಯನ್ನ ಸೆರೆಹಿಡಿಯುವಂತ ಒಂದು ಕಾರ್ಯಾಚರಣೆ. ಅಭಿಮನ್ಯು ನೇತೃತ್ವದಲ್ಲಿ ಏನು ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಕೊಡಗು ಭಾಗದಲ್ಲಿ ಏನು ತಿತಿಮತಿ ಪಕ್ಕದಲ್ಲಿ ಕೋಣನಕಟ್ಟೆ ಅಂತ ಬರುತ್ತೆ, ಅದು ವಿರಾಜಪೇಟೆ ಭಾಗಕ್ಕೆ ಮತ್ತೆ ಗೋಣಿಕೊಪ್ಪ ಭಾಗಕ್ಕೆ ಸೇರುವಂತ ಒಂದು ಭಾಗ. ಅದು ಕೋಣನಕಟ್ಟೆ ಭಾಗದಲ್ಲಿಯೇ ಏನು IGP ಪತ್ನಿ ಕಾಫಿ ತೋಟಕ್ಕೆ ಹೋದಂತ ಟೈಮ್ನಲ್ಲಿ ಅಟ್ಯಾಕ್ ಆಗುತ್ತೆ. ಅವರು ಅಲ್ಲೇ ಹೋಗ್ತಾರೆ. ಸೊ ಇದರಿಂದಾಗಿ ದೊಡ್ಡ ಮಟ್ಟಿಗೆ ನಿನ್ನೆ ಪ್ರತಿಭಟನೆಯನ್ನು ಸಹ ಮಾಡಿದ್ರು. ರಸ್ತೆನ ತಡೆಯುವ ಮೂಲಕ ರೈತರು, ಕಾಫಿ ಬೆಳೆಗಾರರು ಅಂಥದ್ರಲ್ಲೂ ಸಹ ನಿನ್ನೆ ಒಂದು ಆನೆಗೆ ರೇಡಿಯೋ ಕಾಲರ್ ಹಾಕ್ತಾರೆ. ರಸ್ತೆ ತಡೆ ಅಂದ್ರೆ ಅಲ್ಲಿ ವೆಹಿಕಲ್ಸ್ ಗಳು ಓಡಾಡಕ್ ಆಗ್ತಾ ಇರಲಿಲ್ಲ. ಬೇರೊಂದು ರೂಟ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಡೈರೆಕ್ಟ್ ಗೋಣಿಕೊಪ್ಪಗೆ ಹೋಗಕ್ ಆಗ್ತಿರ್ಲಿಲ್ಲ. ಪಿರಿಯಾಪಟ್ಟಣ ಮೇಲೆ ಹೋಗ್ತಾ ಇದ್ರು ಎಲ್ಲರೂ ಕೂಡ. ಸೊ ಆ ರೀತಿಯ ಒಂದು ಏನೋ ನಿನ್ನೆ ಇನ್ಸಿಡೆಂಟ್ ಆಗಿತ್ತು, ಪ್ರತಿಭಟನೆ ಆಗಿತ್ತು. ನಿನ್ನೆ ಒಂದು ರೇಡಿಯೋ ಕಾಲರ್ ಅಳವಡಿಸಿ ಎಲ್ಲ ಆನೆಗಳು ವಾಪಸ್ಸು ಏನು ಮತ್ತಿಗೋಡು ಕ್ಯಾಂಪ್ ಹತ್ರ ಇರುವಂತಹ ಕಾರಣ ಎಲ್ಲ ವಾಪಸ್ಸು ಕ್ಯಾಂಪ್ಗೆ ಹೋದ್ವು. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಅದೇ ಭಾಗದಲ್ಲಿ ಇನ್ನೊಂದು ಆನೆನ ಬಹುಶಃ ಇವತ್ತು ಸೆರೆ ಹಿಡಿಯುತ್ತಾರೆ. ನಿನ್ನೆ ಸೆರೆ ಹಿಡಿದಿಲ್ಲ, ಇವತ್ತು ನಿನ್ನೆ ಬರೀ ರೇಡಿಯೋ ಕಾಲರ್ ಹಾಕಿದ್ದು. ಇವತ್ತು ಸೆರೆ ಹಿಡಿದು ಆನೆನ ರಿಲೊಕೇಟ್ ಮಾಡುವಂತ ಸಾಧ್ಯತೆ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಕ್ಯಾಪ್ಟನ್ AK-47 ಅಭಿಮನ್ಯು ಇದೀಗ ಮಾರ್ಚ್ ತಿಂಗಳಿನಲ್ಲಿ ವಿರಾಜಪೇಟೆ ಭಾಗದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ. ಈಗ ಮತ್ತೊಮ್ಮೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ. ಅಭಿಮನ್ಯುನ ನೋಡಕ್ಕೆ ತುಂಬಾ ಜನ ಸಹ ಅಲ್ಲಿ ಸೇರಿದ್ರು. ಜೊತೆಗೆ ಅಲ್ಲಿ ಅಭಿಮನ್ಯು ಜೊತೆ ಮಹೇಂದ್ರ ಭಾಗಿಯಾಗಿದ್ದ, ಒಂಥರ ಏಕಲವ್ಯ ಭಾಗಿಯಾಗಿದ್ದ, ಒಂಥರ ಭೀಮನ್ ಕಟ್ಟೆಯಿಂದ ಇನ್ನೊಂದು ಗಣೇಶ ಆನೆ ಅಂತ ಭಾಗಿಯಾಗಿದ್ದ, ಅದೇ ರೀತಿ ಭೀಮ. ಸೊ ಈ ರೀತಿ ಆನೆಗಳು ಒಟ್ಟಾರೆ ಭಾಗಿಯಾಗಿದ್ವು. ತುಂಬಾ ಚೆನ್ನಾಗಿ ಎಲ್ಲ ಆನೆಗಳು ಕೂಡ ಕೆಲಸವನ್ನ ಮಾಡ್ತಾ ಇದಾವೆ, ನಿಭಾಯಿಸ್ತಾ ಇದಾವೆ. ಸೊ ಒಂದು ಈಗ ಎರಡು ಬಹುಶಃ ಆನೆಗಳಿರ್ಬೋದು. ನಿನ್ನೆ ಒಂದು ರೇಡಿಯೋ ಕಾಲರ್ ಹಾಕೋದ್ರಲ್ಲ, ಇವತ್ತು ಕಾರ್ಯಾಚರಣೆ ಯಶಸ್ವಿ ಆದ್ರೆ ಇವತ್ತೇ ಒಂದು ಮುಕ್ತಾಯ ಆಗುವಂತ ಒಂದು ಸಾಧ್ಯತೆ ಇದೆ. ಟಾರ್ಗೆಟ್ ಎಲಿಫೆಂಟ್ ನ ಅದು ಪತ್ತೆ ಹಚ್ತಾ ಇದ್ದಾರೆ. ಯಾವ ಆನೆ ಆ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿತ್ತು ಡ್ರೋನ್ ಮೂಲಕ ಮತ್ತೆ ಏನು ETF ಸಿಬ್ಬಂದಿ ಸಹಾಯದ ಮೂಲಕ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ರ್ಯಾಕಿಂಗ್ ಸಹ ನಡೀತಾ ಇದೆ. ನಿನ್ನೆಯಿಂದ ಕೂಡ ಟ್ರ್ಯಾಕಿಂಗ್ ಟೀಮ್ ಅಲರ್ಟ್ ಆಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಯಾವ ರೀತಿ ಕಾರ್ಯಾಚರಣೆ, ಇವತ್ತು ಸಂಜೆ ಅಷ್ಟೊತ್ತಿಗೆ ಕಾರ್ಯಾಚರಣೆ ಯಶಸ್ವಿ ಆಗುತ್ತಾ, ಯಾವ ರೀತಿ ಮಾಡ್ತಾರೆ, ಯಾವ ಒಂದು ಆನೆ. ಯಾಕಂದ್ರೆ ಅಲ್ಲಿ ನಿನ್ನೆ ಕೂಡ ರೇಡಿಯೋ ಕಾಲರ್ ಹಾಕಂತ ಕಾಡಾನೆ, ಅದು ಕೂಡ ತುಂಬಾನೇ ಚಕ್ಕದಾಗಿದೆ. ಒಂದು 30 ವರ್ಷ ಏಜ್ ಇರ್ಬೋದು. ದಂತವು ಕೂಡ ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜೊತೆಗೆ ಇವತ್ತು ಕೂಡ ಸೆರೆಹಿಡಿಯುವಂತ ಒಂದು ಕಾಡಾನೆ ಬಹುಶಃ ಒಂದು ದೊಡ್ಡ ಟಸ್ಕರ ಇರ್ಬೋದು. ಸೊ ಅದು ಕೂಡ ಈಗ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಈಗ ಮಳೆ ಟೈಮ್ ಬೇರೆ, ರಿಸ್ಕಿ ಕಾರ್ಯಾಚರಣೆ. ನಿನ್ನೆನೂ ಕೂಡ ಮೋಡದ ವಾತಾವರಣ, ಮಳೆ ಬರಲಿಲ್ಲ ಬಟ್ ಮೋಡ ಇತ್ತು. ಸೊ ಇವತ್ತು ಕೂಡ ಒಂದು ವಾತಾವರಣ, ಯಾಕೆಂದ್ರೆ ಮಳೆ ವಾತಾವರಣನೇ ಇದೆ. ಯಾಕೆಂದ್ರೆ ಮಳೆಗಳ ಕೂಡ ಇನ್ನೇನು ಶುರುವಾಗ್ತಾ ಇದೆ. ಬಿಸಿಲು ಕಡಿಮೆ ಆಗಿ ಮಳೆ ಶುರುವಾಗ್ತಾ ಇದೆ. ಸೊ ಅಲ್ಲಿ ಮಳೆ ಬಂದ್ರೆ ಕಾರ್ಯಾಚರಣೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಡಾಟ್ ಮಾಡಿದಂತ ಟೈಮ್ನಲ್ಲಿ ಏನು ಮಳೆ ಬರ್ತಾ ಇದ್ರೆ ಆನೆಗೆ ಅಷ್ಟಾಗಿ ಬೇಗ ಬೀಳೋದಿಲ್ಲ. ಸೊ ಹಾಗಾಗಿ ಕಾರ್ಯಾಚರಣೆನೂ ಕೂಡ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ. ಅದರಲ್ಲೂ ಕೊಡಗು ಭಾಗ ಅಂದ್ರೆ ಅಲ್ಲೂ ಕೂಡ ಆನೆ ಮಾನವ ಸಂಘರ್ಷ ತುಂಬಾನೇ ಇರುತ್ತೆ. ಅದು ಬೇರೆ ಕಾಡಂಚಿನ ಪ್ರದೇಶ ಅದು. ಸೊ ಅಲ್ಲೂ ಕೂಡ ಏನು ತಿತಿಮತಿ ಕ್ಯಾಂಪ್ ಇದೆಯಲ್ಲ, ತಿತಿಮತಿ ಕ್ಯಾಂಪ್ ಇಂದ ಏನು ಕಾರ್ಯಾಚರಣೆ ಮಾಡಿದ್ದು ಜಸ್ಟ್ ಏರ್ ಡಿಸ್ಟೆನ್ಸ್ ನೋಡಿದ್ರೆ 5 ಕಿಲೋಮೀಟರ್ ಅನ್ಬೋದು. ಸೊ ಅಂತ ಒಂದು ಪ್ರದೇಶದಲ್ಲಿ ಕಾರ್ಯಾಚರಣೆ ಈಗ ಮಾಡ್ತಾ ಇರೋದು. ನಿಮ್ಗೆ ರೋಡ್ ಸೈಡ್ ರಾತ್ರಿ ಹೊತ್ತು ಏನಾದ್ರು ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಏನು ತಿತಿಮತಿ ರೋಡ್ ಸೈಡ್ ನಲ್ಲಿ ಆನೆಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಅದು ದೊಡ್ಡ ದೊಡ್ಡ ಆನೆಗಳು. ಸೊ ಹೀಗಾಗಿ ಅಲ್ಲಿ ಆನೆಗಳು ಹೆಚ್ಚಿನ ಅಂಶ ಇದಾವೆ. ಬಹುಶಃ ಅದೇ ಒಂದು ಕಾಡಿನ ಭಾಗದಲ್ಲಿ ಇದ್ದಂತ ಆನೆ ಕಾಫಿ ಎಸ್ಟೇಟ್ಗೆ ಬರುವಂತದ್ದಾಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇರುತ್ತೆ. ಈಗ ಕಾರ್ಯಾಚರಣೆ ಮಾಡ್ಲೇಬೇಕಾದಂತ ಒಂದು ಸಂದರ್ಭ. ಯಾಕಂದ್ರೆ ತುಂಬಾನೇ ಪ್ರೆಷರ್ ಇತ್ತು. ಅದರಲ್ಲೂ IGP ಅವರ ಪತ್ನಿ ಅಂದ್ರೆ ಪ್ರೆಷರ್ ಜಾಸ್ತಿನೇ ಇರುತ್ತೆ. ನಿನ್ನೆ ಕೂಡ ಸಂಸದರು ಏನು ಯದುವೀರ್ ಒಡೆಯರ್ ಅವರು ಸಹ ಬಂದು ಸೊ ಅಲ್ಲಿ ಮಾತನಾಡ್ತಾರೆ. ಮತ್ತೆ ಇವರು ಪೊನ್ನಣ್ಣನವರು ಕೂಡ ಬಂದಿರ್ತಾರೆ, ಶಾಸಕರು. ಸೊ ಅವರು ಕೂಡ ಅಲ್ಲಿ ಏನೋ ಪ್ರತಿಭಟನೆ ನಡೀತಿತ್ತಲ್ಲ, ಸೊ ಅಲ್ಲೂ ಕೂಡ ಬಂದು ಜನರಿಗೆ ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಒಟ್ಟಾರೆ ಈಗ ಕಾರ್ಯಾಚರಣೆ ನಡೀತಾ ಇದೆ. ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಇವತ್ತು ಅಂತ. ಸೊ ಅಭಿಮನ್ಯು ಬಂದಿದ್ದು ಬಹಳಷ್ಟು ಜನರಿಗೆ ತುಂಬಾನೇ ಖುಷಿ ಆಯ್ತು. ಅಭಿಮನ್ಯುಗೆ ಸ್ವಲ್ಪ ಮಟ್ಟಿಗೆ ಈಗ ಮತವು ಕೂಡ ಇನ್ನೇನು ಅಂತ್ಯ ಆಗ್ತಾ ಬರ್ತಾ ಇದೆ. ಇನ್ನು ದಸರಾಗೆ ಎಲ್ಲ ಕೂಡ ತಯಾರಿಯನ್ನ ಮಾಡ್ಕೋತಾರೆ. ದಸರಾ ಇನ್ನೇನು ಆಗಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಗಜಪಯಣಕ್ಕೆ ಆನೆಗಳು ರೆಡಿ ಆಗ್ತವೆ. ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ ಯಾವ್ಯಾವ ಆನೆಗಳು ದಸರಾಗೆ ಬರ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗುತ್ತೆ. ಇನ್ನ ಈ ಸತಿ ಕಾರ್ಯಾಚರಣೆಯಲ್ಲಿ ಭೀಮನಕಟ್ಟೆಯಿಂದ ಗಣೇಶ ಎಂಬ ಒಂದು ಆನೆಯನ್ನ ಕರ್ಕೊಂಡ್ ಬಂದಿದ್ದಾರೆ. ಗಣೇಶ ಆನೆ ಕೂಡ ಫ್ಯೂಚರ್ ಸ್ಟಾರ್ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ. ಬಹಳನೇ ಚೆನ್ನಾಗಿ ಕಾಣ್ತಿರುವಂತ ಆನೆ, ತಾವೆಲ್ಲರೂ ನೋಡ್ತಾ ಇರಬಹುದು ವಿಡಿಯೋದಲ್ಲಿ. ಅಭಿಮನ್ಯು ಟೀಮ್ ನಲ್ಲಿ ಇವತ್ತು ಕೆಲಸವನ್ನ ಸಹ ನಿಭಾಯಿಸ್ತಾ ಇರುವಂತದ್ದು.
ಮಹೇಂದ್ರ ಲಾಸ್ಟ್ ಏನು ಕೊಪ್ಪ ಭಾಗದಲ್ಲಿ ಕಾಟಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ. ಅದಾದ ಬಳಿಕ ಬಳ್ಳಿಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ದ. ಇದೀಗ ಅಭಿಮನ್ಯು ಟೀಮ್ ಜೊತೆಗೆ ಕೊಡಗು ಭಾಗದ ಏನು ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಭಾಗಿಯಾಗ್ತದೆ. ಇನ್ನು ನಮ್ಮ ಭೀಮಾ ಮತ್ತೆ ಮಹೇಂದ್ರನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ತುಂಬಾನೇ ಹಾರ್ಡ್ ವರ್ಕರ್ ಮತ್ತೆ ವರ್ಷವಿಡೀ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಭಿಮನ್ಯು ರೀತಿಯೇ. ಅಭಿಮನ್ಯುಗೆ ಈಗ ಕಂಪ್ಲೀಟ್ ಆಗಿ ರೆಸ್ಟ್ ಕೊಟ್ಟಿದ್ದಾರೆ, ಯಾವುದೇ ರೀತಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗೋದಿಲ್ಲ, ಯಾಕಂದ್ರೆ ಸೀನಿಯಾರಿಟಿ ಆಗಿದ್ದಾನೆ ಅಂತ. ಬಟ್ ತುಂಬಾನೇ ರೇರ್ ಕೇಸಸ್ಗಳು ನೋಡಿ, ವಿರಾಜಪೇಟೆಯಲ್ಲಿ ನಡೆದಿತ್ತು, ಅದ್ರಲ್ಲಿ ಭಾಗಿಯಾದ. ಅದ್ ಬಿಟ್ರೆ ಈಗ ಕೊಡಗು ಕಾರ್ಯಾಚರಣೆ ಏನು ಕೋಣನಕಟ್ಟೆ ಅಂತ ಅಲ್ಲಿ ನಡೀತಾ ಇದೆ. ಸೊ ಅಷ್ಟೇನೆ, ತುಂಬಾ ಎಕ್ಸಂಪ್ಷನ್ ಅಷ್ಟೇ, ತುಂಬಾ ಕಾರ್ಯಾಚರಣೆಯಲ್ಲಿ ಬಳಸ್ಕೊಳ್ಳೋದಿಲ್ಲ ವಯಸ್ಸಾಗಿದೆ ಅಂತ, ಏನು ಸುಮ್ಮನೆ ಅಟೆಂಡೆನ್ಸ್ ಕೊಡಬೇಕು ಆ ರೀತಿ. ಅಭಿಮನ್ಯು ಮೇಲೆ ಕೂತು ಡಾಟ್ ಮಾಡುವಂತ ಒಂದು ಕೆಲಸವನ್ನ ನಿನ್ನೆ ಸಹ ಮಾಡಿದ್ರು ವೈಲ್ಡ್ ಲೈಫ್ ಡಾಕ್ಟರ್ ರಮೇಶ್ ಅವರು. ಸೊ ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಯಾವುದೇ ರೀತಿ ಇನ್ನು ಗಾಬರಿ ಆಗುವಂತದ್ದಾಗಿರೋದು ಏನೂ ಕೂಡ ಇಲ್ಲ. ಲಾಸ್ಟ್ ನೀವು ಕೊಡಗು ಭಾಗದಲ್ಲಿ ಕಾರ್ಯಾಚರಣೆ ನೋಡಿರ್ಬೋದು, ಪಾಲಿಬೆಟ್ಟ ಸೈಡ್ ಏನೋ, ಅಲ್ಲಿ ಯಾವ ರೀತಿ ಕಾಡನ್ನ ಚೇಸಿಂಗ್ ಮಾಡ್ಕೊಂಡು ಬಂದಿತ್ತು ಎಲ್ಲವೂ ಕೂಡ, ಆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಬಟ್ ಈ ಸತಿ ಏನು ಇಲ್ಲ, ಆರಾಮಾಗಿ ಡಾಲ್ಟನ ಸಹ ಮಾಡಿ ಆನೆನ ಬೀಳಿಸಿ ರೇಡಿಯೋ ಕಲರ್ ಅಳವಡಿಸಿ ನೆನ್ನೆ ವಾಪಸ್ ಬಿಟ್ಟಿದ್ದಾರೆ ಹಂಗೇನೆ. ಸೊ ಇವತ್ತು ಕೂಡ ಕಾರ್ಯಾಚರಣೆ ಚೆನ್ನಾಗಿ ನಡೀಲಿ, ಎಲ್ಲ ಆನೆಗಳು ಒಳ್ಳೊಳ್ಳೆ ಉತ್ತಮ ಕೆಲಸಗಳನ್ನ ಮಾಡ್ತಾ ಇದಾವೆ. ಅದರಲ್ಲೂ ನಮ್ಮ ಏಕಲವ್ಯ ಕೂಡ ತುಂಬಾ ತಿಂಗಳ ಕಾಲ ಬಳಿಕ ಈಗ ನೋಡ್ತಾ ಇರೋದು. ಲಾಸ್ಟ್ ನೀವು ಶೃಂಗೇರಿ ಕೆರೆಕಟ್ಟೆ ಭಾಗದಲ್ಲಿ ಒಂದು ದೈತ್ಯವಾದಂತ ಒಂದು ಕಾಡಾನೆ ಸೆರೆ ಹಿಡಿದ್ರಲ್ಲ, ಆಗ ಭಾಗಿಯಾಗಿದ್ದಂತ ಆನೆ ಏಕಲವ್ಯ. ಅದಾದ ಬಳಿಕ ಎಲ್ಲೂ ಕೂಡ ಕಾರ್ಯಾಚರಣೆಯಲ್ಲಿ ಕಾಣಿಸ್ಕೊಂಡಿರಲ್ಲ. ಇದೀಗ ಮತ್ತೆ ಕೊಡಗು ಭಾಗದ ಕಾರ್ಯಾಚರಣೆಯಲ್ಲಿ ಕಾಣಿಸ್ಕೊತಾ ಇರುವುದು ವಿಶೇಷ. ಏಕಲವ್ಯ ಒಂದು ಶೈನಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಈ ಸತಿ ದಸರಾದಲ್ಲಿಯೂ ಸಹ ಏಕಲವ್ಯ ಭಾಗಿಯಾಗ್ತಾನೆ, ಅದನ್ನು ಕೂಡ ನೋಡ್ಬೋದು. ಅದ್ ಬಿಟ್ರೆ ನಮ್ಮ ಭೀಮನ ಬಗ್ಗೆ ಕೂಡ ಜಾಸ್ತಿ ಹೇಳೋದ್ ಬೇಕಿಲ್ಲ. ಆತ ಕೂಡ ಒಂದು ಟ್ರೈನಿಂಗ್ ಸ್ಟಾರ್ ಭೀಮಾ. ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಕೂಡ ತನ್ನ ಒಂದು 100% ಎಫರ್ಟ್ ನ ಕೊಡ್ತಾನೆ. ಯಾವುದೇ ರೀತಿ ಭಯ ಪಡೋದಾಗಿರ್ಬೋದು, ಹಿಂದೆ ಸರಿಯೋದು ಏನೂ ಕೂಡ ಇಲ್ಲ. ಭೀಮಾ ಬಂತು ಅಂದ್ರೆ ಅಲ್ಲೊಂದು ಉತ್ಸಾಹ ಇರುತ್ತೆ, ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ. ಈಗಾಗಲೇ ನೋಡಿರ್ತೀರ, ಬ್ಯಾಕ್ ಟು ಬ್ಯಾಕ್ ಕನ್ಸಿಕ್ಯೂಟಿವ್ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗ್ತಾನೆ ಇದ್ದಾನೆ. ಸೊ ಹೀಗಾಗಿ ಅರಣ್ಯ ಇಲಾಖೆಯ ಒಂದು ದೊಡ್ಡ ಶಕ್ತಿ ಮಹೇಂದ್ರನು ಕೂಡ ಅಷ್ಟೇ ಸೂಪರ್ ಆಗಿರುವಂತ ಆನೆ. ಸಕ್ಸಸ್ಫುಲ್ ಆಗಿ ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾನೆ. ಎಷ್ಟೆಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡಿದ್ದಾನೆ ಮಹೇಂದ್ರ. ಈ ಆನೆಗಳ ಬಗ್ಗೆ ಹೇಳೋಕೆ ಪದಗಳೇ ಸಾಲೋದಿಲ್ಲ, ಅಷ್ಟೊಂದು ಅಚೀವ್ಮೆಂಟ್ ಗಳನ್ನ ಮಾಡ್ತಾ ಇದಾವೆ. ಈಗಲೇ ಹಿಂಗೆ ಅಂದ್ರೆ ಫ್ಯೂಚರ್ ನಲ್ಲಿ ಇನ್ನಂಗೆ ಕ್ಯಾಪ್ಟನ್ ಆಗ್ತಾನೆ, ಮೈಸೂರು ದಸರಾ ಜಂಬೂ ಸವಾರಿಯನ್ನ ಬರುವಂತ ಒಂದು ಆನೆ ಹಾಗೆ ಆಗ್ತಾರೆ ಫ್ಯೂಚರ್ ನಲ್ಲಿ. ಈಗಲೆಲ್ಲ ಇನ್ನ ಆತನಿಗೆ ಚಿಕ್ಕ ಏಜ್, ಒಂದು 25 ವರ್ಷ, ಇನ್ನ ಹಲವು ವರ್ಷಗಳು ಟೈಮ್ ಇದಾವೆ. 10-15 ವರ್ಷಗಳ ಬಳಿಕ ಆತನಿಗೆ ಒಂದು ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಇನ್ನ SOP ರಚನೆ ಆಗಿಲ್ಲ, ಕ್ಯಾಂಪ್ಗಳು ಓಪನ್ ಆಗಿಲ್ಲ, ಅದೊಂದು ಕಡೆ ಜನರಿಗೆ ನಿರಾಸೆ ಇದೆ. ಸೊ ಹಾಗಾಗಿ ಕರ್ನಾಟಕದ ಯಾವ ಕ್ಯಾಂಪ್ಗಳಿಗೂ ಕೂಡ ಪ್ರವಾಸಿಗರು ಹೋಗಕ್ಕಾಗ್ತಿಲ್ಲ. ತಮಿಳ್ನಾಡಿನ ಮುದುಮಲೈ ಕ್ಯಾಂಪ್ ಆಗಿರ್ಬೋದು, ಅಲ್ಲಿಗೆ ಜನರು ವಿಸಿಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಹತ್ರನೇ. ನೀವೇನು ಮೈಸೂರಿಂದ ಹೋದ್ರೆ ಬಂಡೀಪುರ ಆದ್ಮೇಲೆ ಮುದುಮಲೆ, ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಅಂತ ಸಿಗುತ್ತೆ. ತುಂಬಾನೇ ಹತ್ರ, ಅದು ಒಂದು 100-120 ಕಿಲೋಮೀಟರ್ ಅಷ್ಟೇನೆ ಮೈಸೂರಿಂದ. ಸೊ ಆರಾಮಾಗಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು ಆನೆಗಳಿಗೆ. ಅಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ಅಲ್ಲೂ ಕೂಡ ಆನೆಗಳನ್ನ ವೀಕ್ಷಣೆ ಮಾಡೋಕೆ ಬಿಡುತ್ತಾರೆ, ಅವಕಾಶ ಇರುತ್ತೆ. ಸೊ ಇನ್ನ ಯಾವಾಗ ಆನೆ ಕ್ಯಾಂಪ್ ಇಲ್ಲಿ ಓಪನ್, ಮತ್ತೆ ಇಲ್ಲಿ ಸಚಿವರು ಕೂಡ ಈಗ ಬದಲಾದ್ರು. ಈಶ್ವರ್ ಖಂಡ್ರೆ ಅವರ ಒಂದು ಏನು ಅರಣ್ಯ ಸಚಿವರಾಗಿರ್ತಾರೆ, ಅವ್ರದ್ದು ಕೂಡ ಅವಧಿ ಮುಗಿದಿದೆ. ಈಗ ಹೊಸ ಸಚಿವರ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾರು ಆಗ್ತಾರೆ ಹೊಸ ಸಚಿವರು, ಅರಣ್ಯ ಸಚಿವರು, ಮತ್ತೆ ಯಾವಾಗ ಕ್ಯಾಂಪ್ ಓಪನ್ ಆಗುತ್ತೆ, ಯಾವಾಗ ಹೊಸ SOP ಯಾವ ರೀತಿ ಇರುತ್ತೆ, ಎಷ್ಟು ಅಂತರದಲ್ಲಿ ಆನೆಗಳನ್ನ ನೋಡ್ಬೋದು, ಸ್ನಾನ ಮಾಡ್ಸಕ್ ಅವಕಾಶ ಇರೋದಿಲ್ಲ. ಈ ರೀತಿ ಎಲ್ಲ ಒಂದು ಜನರಿಗೆ ಪ್ರಶ್ನೆಗಳು ಮೂಡ್ತಾ ಇದೆ. ಮತ್ತಿಗೋಡು ಕ್ಯಾಂಪ್ ಓಪನ್ ಇಲ್ಲ, ದುಬಾರಿ ಓಪನ್ ಇಲ್ಲ, ಆರಂಗಿ ಓಪನ್ ಇಲ್ಲ, ಸಕ್ರೆಬೈಲ್ ಓಪನ್ ಇಲ್ಲ. ಸೊ ಹೀಗೆ ಆನೆಗಳ ಕ್ಯಾಂಪ್ ನ ಜನರು ಮಿಸ್ ಮಾಡ್ಕೋತಾ ಇದ್ದಾರೆ. ಆನೆಗಳ ಕ್ಯಾಂಪ್ಗೆ ವಿಸಿಟ್ ಮಾಡಬೇಕು, ಅದರಲ್ಲೂ ಈಗ ವೀಕೆಂಡ್ ಕೂಡ ಇರುವಂತ ಕಾರಣ ಸಿಕ್ಕಾಪಟ್ಟೆ ಜನರು ವಿಸಿಟ್ ಮಾಡ್ತಾ ಇರ್ತಾರೆ ಕ್ಯಾಂಪ್ಗಳಿಗೆ. ಬಟ್ ಈಗ ವಿಸಿಟ್ ಮಾಡಕ್ ಆಗ್ತಾ ಇಲ್ಲ, ಕ್ಯಾಂಪ್ ಕ್ಲೋಸ್ ಆಗಿದ್ದಾವೆ. ಬಹುಶಃ ಮುಂದಿನ ತಿಂಗಳು ಏನಾದ್ರು ಓಪನ್ ಆಗ್ಬೋದೋ ಏನೋ, ನೋಡೋಣ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಒಟ್ಟಾರೆ ಈಗ ಕಾರ್ಯಾಚರಣೆ ಇಷ್ಟು ದಿವಸ ಇರಲಿಲ್ಲ, ಯಾವುದೇ ರೀತಿ ಸಣ್ಣ ಪುಟ್ಟದಿಂದ ಜನರು ಬಚಾವಾಗಿದ್ರೆ ಹೊರತು ಸಾವು ನೋವು ಯಾವುದು ಕೂಡ ಆಗಿರಲಿಲ್ಲ. ಇದೇ ನೋಡಿ, ಈಗ ತುಂಬಾ ದಿವಸಗಳ ಬಳಿಕ ಕೊಡಗು ಭಾಗದಲ್ಲಿ ಏನೋ ಈ ರೀತಿ ಆಗಿ ಪ್ರತಿಭಟನೆ ನಡೆದು ಈಗ ಕಾರ್ಯಾಚರಣೆಯನ್ನ ಸಹ ಮಾಡ್ತಾ ಇದ್ದಾರೆ. ಸಕಲೇಶಪುರ ಭಾಗದಲ್ಲಿಯೂ ಕೂಡ ಎಲ್ಲವೂ ಕೂಡ ಚೆನ್ನಾಗೇ ಇದೆ, ಅಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ. ಆರಾಮಾಗಿ ಎಲ್ಲೂ ಕೂಡ ಅರಣ್ಯ ಇಲಾಖೆ ನಿಭಾಯಿಸ್ತಾ ಇರುವಂತದ್ದು. ಎಲ್ಲಾ ಭಾಗದಲ್ಲೂ ಕೂಡ ಅರಣ್ಯ ಇಲಾಖೆ ದಿ ಬೆಸ್ಟ್ ಆಗಿ ನಿಭಾಯಿಸ್ತೇವೆ. ಬಟ್ ಕೆಲವೊಂದು ಬಾರಿ ಈ ರೀತಿ ಅಚಾತುರ್ಯ ನಡೆದ್ಬಿಡುತ್ತೆ, ಸಾವು ನೋವುಗಳು ಆಗುತ್ತೆ. ಆಗ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಇಲಾಖೆಯ ವಿರುದ್ಧ, ಪ್ರತಿಭಟನೆಯನ್ನು ಸಹ ಮಾಡ್ತಾರೆ. ನಂತರ ಕಾರ್ಯಾಚರಣೆಗೆ ಅಂತ ಆರ್ಡರ್ ಆಗಿ ಆನೆಗಳನ್ನ ಸೆರೆ ಹಿಡಿಯುವಂತದ್ದು, ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ. ಕೆಲವೊಂದು ಬಾರಿ ರೀಲೊಕೇಟ್ ಮಾಡ್ತಾರೆ, ಕೆಲವೊಂದು ಬಾರಿ ರೇಡಿಯೋ ಕಾಲರ್ನ ಕೂಡ ಅಳವಡಿಸ್ತಾರೆ. ಸೊ ಅವ್ರಿಗೆ ಬಿಟ್ಟಿದ್ದು, ಯಾವ ರೀತಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಆ ರೀತಿ ಕಾರ್ಯಾಚರಣೆ ನಡೀತಾ ಹೋಗುತ್ತೆ. ಸೊ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ದು ಅಭಿಮನ್ಯು ಬಂದಿದ್ದಕ್ಕೇನೆ.
ಅಭಿಮನ್ಯುನ ನೋಡಿ ತುಂಬಾ ಜನರಿಗೆ ಖುಷಿ ಆಯ್ತು. ಯಾಕಂದ್ರೆ ಅಭಿಮನ್ಯು ಮದ ಇದ್ದಂತ ಕಾರಣ ಕ್ಯಾಂಪ್ನ ಸರ್ಕಲ್ ಅಲ್ಲೂ ಸಹ ನಿಲ್ಲಿಸ್ತಾ ಇರ್ಲಿಲ್ಲ. ಅಭಿಮನ್ಯುಗೆ ನೋಡಿ ದಸರಾ ಮುಗಿಸ್ಕೊಂಡು ಹೋದ ತಕ್ಷಣವೇ ಮದ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೇನು ದಸರಾ ಶುರು ಆಗ್ಬೇಕು ಅಷ್ಟರ ತನಕ ಮದ ಇರುತ್ತೆ. ಇನ್ನೊಂದು ನೋಡಿ ಒಂದು 50 ದಿವಸ ಇರ್ಬೋದು ಅಷ್ಟೇ ದಸರಾ ಗಜಪಯಣಕ್ಕೆ. ಈಗ ಮದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ವರ್ಷ ಪೂರ್ತಿ ಅದರಲ್ಲೂ ಅರ್ಧ ವರ್ಷದ ತನಕ 7-8 ತಿಂಗಳ ತನಕ ಮದ ಇರುವಂತ ಆನೆ ಅಂದ್ರೆ ಅದುವೇ ಅಭಿಮನ್ಯು. ಅಲ್ಲಿಗೆ ಅರ್ಥ ಏನು ಅಂದ್ರೆ ಜಾಸ್ತಿ ಮದ ಇದ್ರೆ ಹೆಲ್ತಿ ಆಗಿದೆ ಆನೆ ಅಂತ ಅರ್ಥ ಅಂತೆ. ಸೊ ಹೀಗಾಗಿ ಒಂದು ಆರಾಮಾಗಿರುವಂತ ಆನೆ, ತುಂಬಾನೇ ಏನು ಇಲ್ಲಿಯ ಇಷ್ಟು ವರ್ಷಗಳ ಕಾಲ ಸರ್ಕಾರಕ್ಕೆ ಇಲಾಖೆಗೆ ದುಡಿದಿರುವಂತ ಆನೆ ಅಂದ್ರೆ ಅದುವೇ ಅಭಿಮನ್ಯು ಅಂತ ಹೇಳ್ಬೋದು. ನಿಮ್ಗೂ ಕೂಡ